ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗು ಶುಕ್ರವಾರದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಶುಕ್ರವಾರ ಅಂದ್ರೇ ನನಗೊಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ. ಕೆಲವೊಂದು ಸಲ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೋಬೇಕು, ಅಂದರೆ ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಸೊ ಕೆಲವೊಂದು ಸಲ ಆಗೋದೇ ಇಲ್ಲ, ಸ್ವಲ್ಪ ಲೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲಿ ಪೂಜೆನ ಮಾಡ್ತೀನಿ. ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಏನಿದ್ರು ನನ್ನ ಕೆಲಸ ಶುರುವಾಗಿ ನಾನು ಈ ವ್ಲಾಗ್ನ ಶುಕ್ರವಾರದ ಫುಲ್ ಡೇ ವ್ಲಾಗ್ನ ಹಾಕಿದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಂತ ಓಕೆ ಕೊಟ್ಟರೆ ನಾನು ಹಾಕಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಲಲ್ಲಿರುವ ಸೋಫಾ ಬಟ್ಟೆಗಳೆಲ್ಲ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಮನೆ ಕಸ ಎಲ್ಲ ಗುಡಿಸಿ ಒರೆಸ್ತೀನಿ. ಸೊ ಒಂದು ಕಡೆಯಿಂದ ನೀಟಾಗಿ ನನಗೆ ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಂಡು ಬರ್ತೀನಿ. ಸೊ ಟೇಬಲ್ ಮೇಲಾಗಿರ್ಬೋದು, ಅಂದರೆ ಟೀಪಾಯ್ ಮೇಲಾಗಿರ್ಬೋದು, ಸೊ ಈ ಸೋಫಾ ಮೇಲಾಗಿರ್ಬೋದು, ಹಾಗೆ ಮಕ್ಕಳು ಚಿಕ್ಕ ಪುಟ್ಟ ವಸ್ತುಗಳನ್ನ ಅಲ್ಲಲ್ಲೇ ಬಿಟ್ಟೋಗಿರ್ತಾರೆ. ಸೊ ಇದನ್ನೆಲ್ಲ ಎತ್ತಿಡೋ ಅಷ್ಟರಲ್ಲೇ ಕೆಲಸ ಜಾಸ್ತಿ ಆಗೋಗ್ಬಿಡುತ್ತೆ. ನಾವೇನು ಟೈಮ್ಗೆ ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ ಕೆಲಸ ಕಂಪ್ಲೀಟಾಗಿ ಮುಗಿಯೋದೇ ಇಲ್ಲ. ಸೊ ಮೇಲ್ಗಡೆ ಹೋಗಿ ಮಕ್ಕಳ ರೂಮಲ್ಲಿರುವ ಬಟ್ಟೆಗಳೆಲ್ಲ ತಗೊಂಡು ಬಂದು ಮತ್ತು ಮಷನ್ಗೆ ಹಾಕಬೇಕು ವಾಶ್ಗೆ. ಸೊ ಹಾಗೆ ಕೆಲವೊಂದು ಬಟ್ಟೆಗಳನ್ನ ಕೆಳಗಡೆನೇ ಮಡಚಿಟ್ಟಿದ್ದೆ, ವಾಶ್ಗೆ ಹಾಕಿದ ಬಟ್ಟೆಗಳನ್ನೆಲ್ಲ. ಸೊ ಅದನ್ನೆಲ್ಲ ಅವ್ರವ್ರ ಕಬೋರ್ಡಲ್ಲಿ ಅವ್ರವ್ರ ಜಾಗಕ್ಕೆ ಎತ್ತಿಟ್ಟಿದ್ರೆ ಸೊ ಅದ್ರ ಕೆಲಸನ ನನಗೆ ಕಂಪ್ಲೀಟಾಗಿ ಮುಗಿ. ಹಾಗೆ ಮಕ್ಕಳು ರೂಮ್ಗೆ ಹೋಗಿ ಅವ್ರು ವಾಶ್ಗೆ ಹಾಕಿರೋ ಬಟ್ಟೆಗಳನ್ನೆಲ್ಲ ತಗೊಂಡು ಬಂದು ವಾಶ್ಗೆ ಹಾಕ್ತೀನಿ. ಸೊ ನಾನು ಮೇಲ್ಗಡೆ ಫಸ್ಟ್ ಫ್ಲೋರ್ನ ಗುರುವಾರನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಕೆಲವೊಂದು ಸಲ ಶುಕ್ರವಾರನೇ ಕ್ಲೀನ್ ಮಾಡ್ತೀನಿ. ಸೊ ಎರಡನ್ನೂ ಒಂದೇ ಸಲ ಕ್ಲೀನ್ ಮಾಡೋಕ್ಕಾಗಲ್ಲ, ಅಂದರೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಎರಡನ್ನೂ ಒಂದೇ ದಿನದಲ್ಲಿ ನನಗೆ ಕ್ಲೀನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಗುರುವಾರನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಮೇಲೆ ಬಟ್ಟೆ ಒಣಗಾಕಿದ್ದೆ, ಅದನ್ನು ಕೂಡ ಹಾಗೆ ಸೋಫಾ ಮೇಲೆ ಮಡಚಿಟ್ಟಿದ್ದೆ. ಸೊ ಅದನ್ನು ಕೂಡ ಅದರ ಜಾಗಕ್ಕೆ ಎತ್ತಿಟ್ಟಿದ್ರೆ ನನ್ನ ಕೆಲಸ ಫುಲ್ಲಾಗಿ ಮೇಲ್ಗಡೆ ಫ್ಲೋರ್ ಕಂಪ್ಲೀಟ್ ಆಯಿತು. ಹಾಗೆ ಡೈಲಿ ಈವ್ನಿಂಗ್ ಟೈಮ್ ಪೂಜೆ ಮಾಡಬೇಕಾದ್ರೆ ಧೂಪ ಮಚ್ಚಿಟ್ಟಿರ್ತೀನಿ. ಗುಡ್ ಸ್ಮೆಲ್ ಇರುತ್ತೆ, ಮನೆ ಫುಲ್ ಪಾಸಿಟಿವ್ ಎನರ್ಜಿ ಇದ್ದಂಗೆ ಅನ್ನಿಸ್ತಿರುತ್ತೆ. ಸೊ ಅದು ಹುರಿದು ಬೂದಿ ಆಗಿರುತ್ತಲ್ವ, ಅದನ್ನು ನಾನು ಹಾಗೆ ಡೈರೆಕ್ಟಾಗಿ ನೆಲದಲ್ಲಿ ಕೊಡ್ಕೋಕ್ಕೆ ಹೋಗಲ್ಲ. ಸೊ ಮನೆ ಕಸ ಗುಡಿಸ್ಬೇಕಾದ್ರೆ ನಾವೇ ಜಾಸ್ತಿ ಕಸ ಹಾಕೊಂಡು ಗುಡಿಸ್ತಿದ್ದೀವಿ ಅನ್ನೋ ರೀತಿಲಿ ಫೀಲ್ ಆಗುತ್ತೆ ನನಗೆ. ಹಾಗಾಗಿ ಒಂದೊಂದು ರೂಮಲ್ಲೂ ನನಗೂ ಡಸ್ಟ್ಬಿನ್ನ ಇಟ್ಕೊಂಡಿರ್ತೀನಿ. ಆ ಡಸ್ಟ್ಬಿನ್ ಒಳಗಡೆ ನೀಟಾಗಿ ಎಲ್ಲ ಅದರೊಳಗಡೆ ಹಾಕ್ಕೊಂಡು ಹೊರಗಡೆ ಒಂದು ದೊಡ್ಡ ಡಸ್ಟ್ಬಿನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕಿದರೆ ಕಸದವ್ರಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ನನಗೆ. ಹಾಗೆ ಸಿಂಕ್ ಏರಿಯಾ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಒರೆಸೋಣ ಅಂತ ಬಂದೆ. ಸೊ ಶೋ ಆಗಿ ಒಂದೆರಡು ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಸಿಂಕ್ ಮೇಲೆ ಗ್ಲಾಸ್ ಬಾಟಲಲ್ಲಿ, ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ನೀರಲ್ಲೇ ಚೆನ್ನಾಗಿ ಬೆಳೆಯುತ್ತೆ ಮನಿ ಪ್ಲ್ಯಾಂಟು, ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ ನೋಡೋಕ್ಕೆ. ಅವಾಗವಾಗ ಒಂದೊಂದು ಎಲೆ ಹಳದಿ ಕಲರಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನು ತೆಗೆದಾಕಿದ್ರೆ ಅಂದವಾಗಿರುತ್ತೆ. ಜಾಸ್ತಿ ನಾನು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ ಇಂಡೋರ್ ಪ್ಲ್ಯಾಂಟ್ ಆಗಿ. ಒಂದೊಂದು ರೂಮಲ್ಲೂ ಕೂಡ ಒಂದೊಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ, ಎಲ್ಲ ರೂಮಲ್ಲೂ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿರುತ್ತೆ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಸೊ ಹಾಗೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಎಲ್ಲ ಖಾಲಿ ಆಗಿತ್ತು, ಹಾಗೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಎಲ್ಲ ಫಿಲ್ ಮಾಡಿ ಇಟ್ಟಿದೆ. ಸೊ ಹಾಗೆ ಒಂದೊಂದು ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮನೆ ಕಸ ಎಲ್ಲ ಗುಡಿಸಿ ಹೊರಿಸೋದೊಂದೇ ಬಾಕಿ. ನನಗೆ ಒಂದು ಅಭ್ಯಾಸ ಇದೆ. ಸೊ ಮನೇಲಿ ಯಾವುದೇ ಫರ್ನಿಚರ್ಸ್ ಆಗಿರ್ಬೋದು, ಪ್ಲ್ಯಾಂಟ್ ಆಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ಸೊ ಚೇಂಜ್ ಮಾಡಿ ಬೇರೆ ಜಾಗಕ್ಕೆ ಎತ್ತಿಟ್ಕೊಳ್ತಾ ಇರ್ತೀನಿ. ಸೊ ಒಂದೇ ಜಾಗದಲ್ಲಿ ನೋಡೋಕ್ಕೆ ನನಗೆ ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸೋಫಾ ಸೆಟ್ ಆಗಿರ್ಬೋದು, ಈಗ ದೊಡ್ಡ ಸೋಫಾನ ಆ ಕಡೆಗೆ ಹಾಕ್ತಾ ಇರ್ತೀನಿ, ಚಿಕ್ಕ ಸೋಫಾನ ಈ ಕಡೆಗೆ ಹಾಕ್ತಾ ಇರ್ತೀನಿ. ಸೊ ಬದಲು ಚೇಂಜ್ ಮಾಡಿ ಎತ್ತಿಡ್ತಾ ಇರ್ತೀನಿ. ಒಂಥರ ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಚೇಂಜ್ ಮಾಡ್ತಾ ಇರ್ತೀನಿ. ನನಗೆ ಜಾಸ್ತಿ ಹೆಚ್ಚಾಗಿ ಗಾರ್ಡನಿಂಗ್ ಕೆಲಸ ಮಾಡೋಕ್ಕೂ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಬಿಸಿಲಲ್ಲಿ ಗಾರ್ಡನಿಂಗ್ ಕೆಲಸನೂ ಮಾಡಬೇಕಾಗುತ್ತೆ. ಅವಾಗವಾಗ ಒಳಗಡೆನೇ ಇದ್ದರೆ ಇಮ್ಯುನಿಟಿ ಪವರ್ ಕೂಡ ಕಮ್ಮಿ ಆಗುತ್ತೆ, ವಿಟಮಿನ್ ಡಿ ಕೂಡ ಕಮ್ಮಿ ಆಗುತ್ತೆ. ಸ್ವಲ್ಪ ವಾಕ್ ಮಾಡೋಕ್ಕೆ ಬಿಸಿಲಲ್ಲಿ ಹೋಗೋದ್ರಕ್ಕಿಂತ ಅದ್ರ ಜೊತೆಗೆ ಒಂದು ಕೆಲಸನೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಗಿಡಗಳ ಜೊತೆ ಸ್ವಲ್ಪ ಬಿಸಿಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಎಷ್ಟು ಅವರ್ ಕೆಲಸ ಮಾಡಿದ್ವಿ ಅನ್ನೋದು ಮೈಂಡಿಗೆ ಬರಲ್ಲ. ಸೊ ಅದೇ ವಾಕ್ ಮಾಡಬೇಕಾದ್ರೆ ನಾವು ಏನೇ ಒಂದು ಯೋಗ ಆಗಿರ್ಬೋದು, ಎಕ್ಸಸೈಸ್ ಮಾಡಬೇಕಾದ್ರೆ ಇಷ್ಟು ಅವರ್ ಮಾಡಿದ್ದೀನಿ, ಇಷ್ಟು ಅವರ್ ಅಂತ ಲೆಕ್ಕ ಇಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ಕೆಲಸ ಮಾಡ್ತಾ ನಾವು ಬಿಸಿಲಲ್ಲಿ ಓಡಾಡ್ತಾ ಇದ್ದರೆ ಅದು ಗೊತ್ತೇ ಆಗಲ್ಲ. ಹಾಗೆ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿದ್ದೀನಿ. ಸೊ ತರಕಾರಿ ಸಾಂಬಾರು ಮಾಡಿದ್ದೆ. ಸೊ ಅದ್ರ ಜೊತೆಗೆ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೀನಿ, ಅನ್ನ. ನಾನು ತುಂಬ ಫುಲ್ ಡೀಪಾಗಿ ಅಡುಗೆ ರೆಸಿಪಿ ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಪಲ್ಯ ಮಾಡಿರೋದು ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನಾನು ಹೇಳಿದ್ನಲ್ಲ ಈವ್ನಿಂಗ್ ಆಗೋಗುತ್ತೆ ನನಗೆ ಪೂಜೆ ಮಾಡೋ ಅಷ್ಟರಲ್ಲಿ ಅಂತ ಹೇಳಿ. ಸಾಯಂಕಾಲ 4 ಗಂಟೆ ಹಾಗೆ ಹೋಯಿತು. ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ರೂ ನನಗೆ ಶುಕ್ರವಾರ ಪೂಜೆ ಮಾಡೋದು ಈವ್ನಿಂಗ್ ಆಗೋಗ್ಬಿಡುತ್ತೆ. ಯಾಕಂದರೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇರೋದಿಲ್ಲ. ನನಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ನಾನು. ಟೈಮು 10:30 11 ಗಂಟೆ ಆಯಿತು ಅಂದರೆ ನಾನು ದೀಪ ಹಚ್ಚಕ್ಕೆ ಹೋಗಲ್ಲ. ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಆದರೆ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಧ್ಯಾನ ಮಾಡ್ಬೋದು ಅನ್ನೋದು ರೀತಿಯಲ್ಲಿ ನಾನು ಈವ್ನಿಂಗ್ ಟೈಮ್ ಜಾಸ್ತಿ ಆರಿಸೋದಂಥದ್ದು. ಮಕ್ಕಳಿಗೆ ಲೀವ್ ಇರಬೇಕಾದ್ರೆ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀನಿ. ತಿಂಡಿ ಸ್ವಲ್ಪ ಲೇಟಾಗಿ ಮಾಡಿದ್ರೂ ನಡೆಯುತ್ತೆ ಅಂತ ಹೇಳಿ. ಹಾಗೆ ನಾನಿವಾಗ ತೋರಿಸ್ತಿರೋದು ಧೂಪಂನ ತೋರಿಸ್ತಿದ್ದೀನಿ. ಇದು ರೋಸ್ ಪೆಟಲ್ಸಿಂದ ಮಾಡಿರೋ ಅಂಥದ್ದು, ತುಂಬಾ ಗುಡ್ ಸ್ಮೆಲ್ ಇದೆ. ಹಾಗೆ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋದ ರೀತಿಯಲ್ಲಿ ಅನ್ನಿಸ್ತಿರುತ್ತೆ
ಇರುತ್ತೆ. ಸೊ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಘಮ ಘಮ ಅಂತ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಆ ಥರ ಇದೆ. ಮನೆಗೆ ಬಂದ್ರೇ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಮನೇಲಿ ಗುಡ್ ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಅಂದರೆ ಸೊ ಮನೆ ಹೆಣ್ಮಕ್ಳೇ ಕಾರಣ ಅಂತ ಹೇಳ್ತೀನಿ. ಉರುಳಿಗೆ ಯಾಕಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಗೊತ್ತಾ? ಸೊ ನಾನು ಮುಂಭಾಗ್ಲಲ್ಲಿ ಒಂದು ಮಣ್ಣಿನ ಉರುಳಿ ಇಟ್ಟಿದ್ದೀನಿ, ಅದಾದಮೇಲೆ ಒಂದು ಸೈಡ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಮತ್ತು ಟೀಪಾಯ್ ಮೇಲೆ ಒಂದು ಇಟ್ಟಿದ್ದೀನಿ. ಬಣ್ಣದ ಹೂಗಳಿಂದ ಉರುಳಿನ ಅಲಂಕಾರ ಮಾಡಿದಾಗ ಮನೆಗೆ ಯಾರೇ ಬಂದ್ರೂ ಸೊ ನಾವು ಏನು ಅಲಂಕಾರ ಮಾಡಿರ್ತೀವಿ, ಡೆಕೋರೇಷನ್ ಏನು ಮಾಡಿರ್ತೀವಿ ಅದರ ಮೇಲೆ ಅವ್ರ ಗಮನ ಹೋಗುತ್ತೆ. ಸೊ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದಾಗ ಒಂದು ದೃಷ್ಟಿ ಆದಂಗೆ ಆಗುತ್ತೆ. ಆ ಉರುಳಿ ಮೇಲೆ ಅವ್ರ ಕಣ್ಣು ಆಡಿಸಿದಾಗ ಸೊ ಆ ದೃಷ್ಟಿ ನಿವಾರಣೆ ಆದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮನೆ ಮುಂಭಾಗ್ಲಲ್ಲಿ ಒಂದು ಉರುಳಿನ ಇಟ್ಟಿರ್ತಾರೆ. ಸೊ ನನ್ನ ಹತ್ರ ಉರುಳಿ ಇತ್ತು ಅಂತ ಹೇಳಿ ಒಂದು 3 ಉರುಳಿನ ಇಟ್ಟಿದ್ದೀನಿ. ದೃಷ್ಟಿ ನಿವಾರಣೆಗಾಗಿ ಉರುಳಿನ ಇಡ್ತಾರೆ. ಸೊ ಮುಂಚೆ ಎಲ್ಲ ಮನೆ ಮುಂಭಾಗದಲ್ಲಿ ಒಂದು ಕನ್ನಡಿನ ಹಾಕೋರು. ಬಂದ ತಕ್ಷಣ ಅವ್ರ ಮುಖ ಕನ್ನಡಿಲಿ ಕಂಡಿದ ತಕ್ಷಣ ಆ ಕಣ್ಣು ಆ ಕನ್ನಡಿ ಮೇಲೆ ಹರಿದಾಗ ದೃಷ್ಟಿ ನಿವಾರಣೆ ಆದಂಗೆ ಆಗೋದು. ಸೊ ಈ ಕಾರಣಕ್ಕೋಸ್ಕರ ಉರುಳಿನ ಜಾಸ್ತಿ ಹೆಚ್ಚಾಗಿ ಅಲಂಕಾರ ಮಾಡಿ ಇಡ್ತಾರೆ. ನನ್ನ ಫ್ರೈಡೇ ವ್ಲಾಗ್ ಕಂಪ್ಲೀಟ್ ಆಗಿ ಮುಗಿದಿದೆ. ಸೊ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.